ಇಲ್ವಾಲ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ರೇಪ್ ಪಾರ್ಟಿ ನಡೀತದೆ ಅಂತ ಬಾತ್ಮೀದಾರರಿಂದ ಮಾಹಿತಿ ಸಿಗುತ್ತೆ. ನಂತರ ಅಲ್ಲಿ ನಾವು ನಮ್ಮ ಅಡಿಷನಲ್ SP ಮತ್ತು ತಂಡ ಅಲ್ಲಿ ಹೋಗಿ ಆ ಸ್ಥಳಕ್ಕೆ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ಗಳಲ್ಲಿ ಹಾಜರಿರ್ತಾರೆ. ನಂತರ ಶೋಧನಾ ಕಾರ್ಯ ನಡೀತದೆ. ಅಲ್ಲಿ ಸರ್ಚ್ ಮಾಡಿದ ಸಮಯದಲ್ಲಿ ಸ್ಥಳದಲ್ಲೇ ಆಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದ ವ್ಯಕ್ತಿಗಳು ಅವರ ಸ್ವಾಧೀನದಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯಗಳು ನಮಗೆ ಸಿಕ್ಕಿಲ್ಲ. ಆದಾಗ್ಯೂ ಸಹ ನಾವು ಶೋಧನಾ ಕಾರ್ಯ ನಾವು ಮುಂದುವರಿಸ್ತಾ ಇದ್ದೀರಿ. ನಮ್ಮ ಪೊಲೀಸ್ ಟೀಮಲ್ಲಿ ಮತ್ತೊಮ್ಮೆ ಸರ್ಚ್ ಮಾಡ್ತಾರೆ ಸ್ಥಳಗಳಲ್ಲಿ. ಇದುವರೆಗೂ 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ತಗೊಂಡು ಅದೇ ಅದಕ್ಕೋಸ್ಕರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತಾ ಇರಿ. ಅಷ್ಟು ಜನಕ್ಕೂ ನಾವು ಅದನ್ನು ಡ್ರಾ ಮಾಡಿಸಿ FSLಗೆ ನಾವು ಕಳಿಸಿ ಅದ ನಂತರ ನಮಗೆ ಗೊತ್ತಾಗುತ್ತೆ. ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ತಗೊಂತಾ ಇದ್ದಾರೆ, ತನಿಖೆ ನಡೀತಾ ಇದೆ. ಇಲ್ಲ, ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆನೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಂಗೆ ಮಾಹಿತಿ ಸಿಕ್ಕಿದೆ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾ ಇದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡ್ತಿದ್ರು. ಇನ್ನೂ ಮಾಹಿತಿ ಬಂದಿಲ್ಲ. ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ, ಎಲ್ಲರದು ವೆರಿಫೈ ಮಾಡ್ತಾ ಇದ್ದೀವಿ. ಅಲ್ಲ, ಇನ್ನು ರಿಸಲ್ಟ್ ಬರಬೇಕು. ಇವಾಗ ಮೆಡಿಕಲ್ ಟೆಸ್ಟ್ ಇಲ್ಲ, ಸ್ಥಳದಲ್ಲಿ ಇವಾಗ ಶೋಧ ಕಾರ್ಯ ನಡೆದಾಗ ಸ್ಥಳದಲ್ಲಾಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದೀರಿ ವ್ಯಕ್ತಿಗಳು, ಅವ್ರ ಮೇಲೆ ಯಾವುದೇ ರೀತಿ ಮಾದಕ ವಸ್ತುಗಳು ಸಿಕ್ಕಿಲ್ಲ ನಮಗೆ. ಬಟ್ ಆಗಿಯೂ ಸಹ ನಾವು ಕಂಟಿನ್ಯೂಯಿಂಗ್ ದ ಸರ್ಚ್. ಮತ್ತೊಮ್ಮೆ ಕನ್ಸ್ಯೂಮ್ ಮಾಡಿದ್ರೆ ನಮ್ಗೆ ರಿಪೋರ್ಟ್ ಬಂದ್ಮೇಲೆ ದೆನ್ ವಿ ವಿಲ್ ಟೇಕ್ ಅನ್ ಆಕ್ಷನ್. ಗ್ರಾಮ ಇದೆ, ಆ ಪ್ರದೇಶಕ್ಕೆ ಹೋಗುವಂತ ಗ್ರಾಮದಲ್ಲಿ ಗ್ರಾಮಸ್ಥರೇ ಅಲ್ಲಿ ಟೋಲ್ ಅನ್ನ ವಸೂಲಿ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆ ಜಾಗ, ಇವರು ಅನಧಿಕೃತವಾಗಿ ಟೋಲ್ ಅನ್ನ ವಸೂಲಿ ಮಾಡ್ತಾರೆ. ಜೀಪ್ಗೆ ಮತ್ತೆ ಕಾರ್ಗಳಿಗೆ 100 ರೂಪಾಯಿ ಮತ್ತೆ ಬೈಕಿಗೆ 30 ರೂಪಾಯಿ ಮಾಡ್ತಾರೆ. ಅದು ಕಾನೂನು ಬಾಹಿರಾಗಿ ಮಾಡ್ತಾರೆ. ಅದಕ್ಕೆ ಕಡಿವಾಣ ಹಾಕೋದು ಹೆಂಗೆ? ಅಲ್ಲ, ಇದು ತಮ್ಮ ಮಾಧ್ಯಮ ಮಿತ್ರ ಮುಖಾಂತರ ನಮ್ಮ ಮಾಹಿತಿ ಸಿಕ್ಕಿದೆ, ಅದನ್ನ ಅದು ವೆರಿಫೈ ಮಾಡ್ತೀವಿ. ಅಲ್ಲ, ಇದ್ರ ಬಗ್ಗೆ ಎಲ್ಲ ಏನು ನಮಗೆ ಸುಮಾರು ಇವಾಗ ನಮಗೆ ಯಾರು ಬಾತ್ಮೀದಾರರು ಮಾಹಿತಿ ಕೊಟ್ಟರು, ಮಾಧ್ಯಮ ಮಿತ್ರರ ಕಡೆಯಿಂದ ಏನು ಮಾಹಿತಿ ಸಿಕ್ಕಿದೆ ಅದೆಲ್ಲನೂ ಕೂಡ ತನಿಖೆ ಮಾಡಿಸಿ ಖಂಡಿತ. ಪ್ರತಿಯೊಂದು ಮಾಹಿತಿನೂ ಅದು ಹೌದೌದು ತಂಡ ರಚನೆ ಆಗಿದೆ. ನಮ್ಮ ಅಡಿಷನಲ್ SP ನೇತೃತ್ವದಲ್ಲಿ ನಡೀತಾ ಇದೆ. ಇವಾಗ ಅದರಲ್ಲಿ ಎಲ್ಲ ಅದನ್ನು ವೆರಿಫೈ ಮಾಡ್ಬೇಕು. ಇವಾಗ ಅದಕ್ಕೆ ಹೇಳಿತು ನಾನು, ಯಾರು ಆರ್ಗನೈಸ್ ಮಾಡ್ತಾ ಇದ್ರು, ಯಾರು ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀರೋ ಗೊತ್ತಿಲ್ಲ, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಉಪಯೋಗಿಸಿ ಜನಗಳನ್ನ ಕೂಡಿಸ್ತಾ ಇದ್ರು, ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಇವಾಗ ಹೌದು, ಅದೇ ಅವ್ನು ಮಾಲೀಕ ಯಾರು ಅಂತ ಪತ್ತೆ ಮಾಡ್ತಾರೆ. ಇವಾಗ ಮಾಲೀಕ ಯಾರು, ಅವ್ನ ಜಮೀನು ಸೇರಿದ ಅವ್ನು ಸೇರಿರೋದಾ ಇಲ್ವಾ, ಸೊ ಇದೆಲ್ಲ ತನಿಖೆ ಮಾಡಿದ್ರೆ ಮುಂದೆ ಗೊತ್ತಾಗುತ್ತೆ. ಅದು ಮಾಡ್ತಾ ಇದ್ದೀವಿ. FIR ನಡೀತಾ ಇದೆ. FIR ಆಗ್ತಾ ಇದೆ.